ಮಿಕ್ಸ್ಚರ್ನ ಕೊಕೊನಟ್ ಆಯಿಲಲ್ಲಿ ತುಂಬ ಚೆನ್ನಾಗಿ ಆಯಿಲ್ ಹಾಕಿ ಮಾಡಿದ್ದೀನಿ. ಈಗ ಇದನ್ನು ಮತ್ತೆ ಇವಾಗೆಲ್ಲ ಬೆಂದಿದೆ, ಮೊಟ್ಟೆ ಬೆಂದಿದೆ, ಮಸಾಲ ಬೆಂದಿದೆ, ಒಳ್ಳೆ ಇದು ಲೇಯರ್ಸ್ ಮಾತ್ರ ಬೇಯಕ್ಕಿದೆ ಅಲ್ಲ. ಮತ್ತೆ 10 ನಿಮಿಷ ಇಟ್ಟು ನೋಡ್ತೀನಿ ನಾನು ಹೆಂಗಾಗತ್ತಂತ. ಜಾಸ್ತಿ ಬೇಕಾದರೆ ಮತ್ತೊಂದು 10 ನಿಮಿಷ ಇಡ್ತೀನಿ. ಈಗ 180ಯಲ್ಲಿ 10 ನಿಮಿಷ ಬೇಕ್ ಮಾಡೋಣ, ಆಮೇಲೆ ನೋಡೋಣ. ಓಕೆನಾ? ಆಫ್ ಆಗಿದೆ, ಇವಾಗ ನೋಡ್ತೀನಿ. ಓ ಮೈ ಗಾಡ್, ನೈಸ್. ಉಲ್ಟಾ ಹಾಕಿ, ಬಿಸಿ ಇದೆ, ಕೇರ್ಫುಲ್ಲು. ಉಲ್ಟಾ ಹಾಕಿಬಿಟ್ಟು ಇನ್ನೊಂದು 5 ಮಿನಿಟ್ಸ್ ಮಾಡ್ತೀನಿ. ಓಕೆನಾ? Done guys, done. Let me turn off. And oh my god, can you see the breaks here? So ಇವಾಗ ಆಗಿದೆ ಇದು. ತೆಗಿಯೋಣ. ಸಿ ಗೈಸ್, ಸಿ ಸೌಂಡ್ ನೋಡಿ, ಕ್ರಿಸ್ಪ್ ಆಗಿದೆ. ಇದು ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಗಾಯ್ಸ್, ಹೇಗಾಗಿದೆ ಎಗ್ ಪಫ್. ಇದು ಫುಲ್, ಇದು ಕಟ್ ಮಾಡಿ ಒಳಗಡೆ ಹೇಗೆ ಉಂಟಂತ ಟೇಸ್ಟ್ ಮಾಡಿ ಹೇಳ್ತೀನಿ ಆಯಿತು, ಹೇಗೆ ಉಂಟಂತ. ಎಂತ ಲುಕ್ಕಿಂಗ್ ಗುಡ್ ಮಾಡಿ, ಫೀಲಿಂಗ್ ಸೋ ಪ್ರೌಡ್. ಟೇಸ್ಟ್ ಮಾಡಿ ಹೇಳ್ತೇನೆ ಆಯಿತಾ. ಬೆಚ್ಚ ಉಂಟೀಗ, ಟೇಸ್ಟ್ ಮಾಡಿ ಮಾಡುದಾ. ಇಗ್ನೋರ್ ಮೈ ಫೇಸ್, ಲುಕ್ ಎಟ್ ದಿಸ್. ವಾ, ಸ್ಟಿಲ್ ಬಿಸಿ. ಖಾರ, ಬಟ್ forget your bakery puffs. So good. ಪ್ಲೀಸ್ ಟ್ರೈ ಮಾಡಿ. ಮಸಾಲ ಚೆನ್ನಾಗಿ ಮಾಡಿ ಆಯಿತಾ. ಎಣ್ಣೆ, ಒಗ್ಗರಣೆ, ಸಾಸಿವೆ, ಅದೇನದು ನಾಟ್ ಜೀರಿಗೆ, ಸೋಂಪು, ಗ್ರೀನ್ ಚಿಲ್ಲಿ, ಮೆಣಸು, ಅದೇ ಗ್ರೀನ್ ಚಿಲ್ಲಿ ಮೆಣಸು ಒಂದೇ, ಆನಿಯನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೆ, ಹಾಕಕ್ಕೆ ಮರ್ತೋದೆ, ಬಟ್ ಪರವಾಗಿಲ್ಲ, ಬೇಡ. ಸ್ವಲ್ಪ ಮಸಾಲ ಪೌಡರ್, ಚಿಲ್ಲಿ ಪೌಡರ್ ಮಸಾಲ ಮಾಡ್ತಾರಲ್ಲ ಅದು, ಸಾಲ್ಟ್, ಕರ್ಬೇವಿನ ಸೊಪ್ಪು, ಟೊಮೆಟೊ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ ಅಷ್ಟೇ. ಮೊಟ್ಟೆ, ಇದು ಸ್ಟಿಲ್ ಬಿಸಿ. ಪ್ಲೀಸ್ ಟ್ರೈ. ಅದು ಏರ್ ಫ್ರೈಯರ್ ಇಲ್ಲಾಂದ್ರೂ ಪರವಾಗಿಲ್ಲ, ಯೂಟ್ಯೂಬಲ್ಲಿ ನೋಡಿ ಸ್ಟ್ಯಾಂಡ್ ಇಟ್ಟು ಮರಳು ಹಾಕಿ ಅಥವಾ ಡಬಲ್ ಬಾಯ್ಲ್ಡ್ ಆ ಥರ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.